ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್. ವೈಟ್ ಅಲ್ಲ ಕ್ರೀಮು ಪುನಃ ನೋಡಿ ಫುಲ್ ಪ್ಯಾಕ್. ನನ್ನ ಮಗನ ಚಪ್ಪರ ಶಾಸ್ತ್ರ ಮಾಡ್ತಾ ಇದ್ದೀನಿ. ಹೋದ್ರೇನಪ್ಪ. ಹಾಯ್ ಗೈಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಫಾರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಈವ್ನಿಂಗಿಂದ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ನಾನು ತಮ್ಮನ ಮದುವೆ ಬೇರೆ ಹತ್ರ ಬಂತು. ನಾಳೆ ಊರಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಹಾಗಾಗಿ ಸ್ವಲ್ಪ ಶಾಪಿಂಗ್ ಇತ್ತು, ಹಾಗೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಕೊಟ್ಟಿದ್ದೆ, ಅದನ್ನು ಇಸ್ಕೊಂಡು ಬರೋದಿತ್ತು. ಸೊ ಹಾಗಾಗಿ ಈಗ ಶಾಪಿಂಗ್ ಮಾಡೋದಕ್ಕೆ ಅಂತ ಹೋಗ್ತಾಯಿದ್ದೀನಿ. ಆಲ್ಮೋಸ್ಟ್ ಎಲ್ಲ ನಾನು ಆನ್ಲೈನಲ್ಲೇ ತರಿಸ್ಕೊಂಡಿದ್ದೀನಿ. ಕೆಲವೊಂದಿಷ್ಟು ಇಲ್ಲೇ ಪರ್ಚೇಸ್ ಮಾಡೋ ಅಂಥದ್ದಿತ್ತು, ಅದಕ್ಕೋಸ್ಕರ ಈಗ ಹೋಗ್ತಾ ಇದ್ದೀವಿ. ಸೊ ಇವಾಗ ನಾನು ಫಸ್ಟ್ ನಡ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ. ನನ್ನ ಮಗಳನ್ನ ಅವ್ರ ಚಿಕ್ಕಿ ಮನೇಲಿ ಬಿಟ್ಬಿಟ್ಟು ಆಮೇಲೆ ಶಾಪಿಂಗಿಗೆ ಹೋಗ್ತೀವಿ. ನಡ್ಕೊಂಡು ಹೋಗೋದೆಲ್ಲ ಹಿಂಸೆ ಆಗುತ್ತೆ ಅಂತೇಳಿ ಬಿಡ್ರಿ, ಅವ್ನ ಬಟ್ಟೆ ಸೈಜ್ ಗೊತ್ತಾಗಲ್ಲ. ಸೊ ಈಗ ನನ್ನ ಮಗನಿಗೆ ಬಟ್ಟೆ ತರಕ್ಕಂತ ಹೇಳ್ಬಿಟ್ಟು ಕಡೂರು ರೋಡಲ್ಲಿರುವಂತಹ ಮಾವೇರಿ ಟೆಕ್ಸ್ಟೈಲ್ಸ್ಗೆ ಬಂದಿದ್ದೀವಿ. ಇದು ಆಲ್ಮೋಸ್ಟ್ ಎಲ್ಲ ಥರದ ಬಟ್ಟೆಗಳು ಸಿಗುತ್ತೆ, ಹಾಗೆ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಒಂದು ಸಿಂಗಲ್ ಪೀಸ್ ತೊಗೊಂಡ್ರು ಅಷ್ಟೇ, ಬಲ್ಕಲ್ಲಿ ತೊಗೊಂಡ್ರು ಅಷ್ಟೇ ಹೋಲ್ಸೇಲ್ ಪ್ರೈಸಲ್ಲಿ ಸಿಗುತ್ತೆ. ಆ್ಯಂಡ್ ಕ್ವಾಲಿಟಿನೂ ಕೂಡ ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ನಾವು ಇಲ್ಲೇ ಬರ್ತೀವಿ ಬಟ್ಟೆ ತೊಗೊಳೋದಕ್ಕೆ. ಸೊ ನನ್ನ ತಮ್ಮಂಗೆ ಮುಹೂರ್ತಕ್ಕೆ ಬಟ್ಟೆ ತಗೊಂಡೆ ಆಯಿತು. ಈಗ ನನ್ನ ಮಗನಿಗೆ ಸೆಲೆಕ್ಷನ್ ಮಾಡ್ತಾ ಇದ್ದೀವಿ. ಸೊ ನನ್ನ ಮಗನಿಗೆ ಬಟ್ಟೆ ಸೆಲೆಕ್ಷನ್ ಮಾಡೋಷ್ಟರಲ್ಲಿ ನಾವು 4 ಜೊತೆ ಬಟ್ಟೆ ತೊಗೋಬೋದಾಗಿತ್ತೇನೋ. ಅವನಿಗೆ ಇಷ್ಟ ಆಗಿದೆ, ಅವ್ರ ಅಪ್ಪಂಗೆ ಇಷ್ಟ ಆಗ್ತಿಲ್ಲ, ಅವ್ರ ಅಪ್ಪಂಗೆ ಇಷ್ಟ ಆಗಿದೆ, ಅವನಿಗೆ ಇಷ್ಟ ಆಗ್ತಿಲ್ಲ. ಸೊ ಇಬ್ರು ಅಲ್ಲೇ ಅಂಗಡಿಲಿ ವಾದ ವಿವಾದ ಮಾಡ್ಕೊಂಡು ನಿಂತಿದ್ರು. ಸೊ ಫೈನಲ್ ಆಗಿ ಅವನು ಹಾಕೊಳ್ಳೋ ಬಟ್ಟೆ ಅವ್ನು ಯಾವ್ದಾದ್ರು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಅವನಿಗೆ ಬಿಟ್ವಿ. ಸೊ ಅವನಿಗೆ ಬಟ್ಟೆ ಸೆಲೆಕ್ಷನ್ ಆಯಿತು. ಈಗ ನಂದು ಬ್ಲೌಸ್ ಸ್ಟಿಚಿಂಗಿಗೆ ಕೊಟ್ಟಿದ್ದೆ. ಸೊ ನಾವು ಎಷ್ಟು ಬೇಗ ಒಂದು 2-3 ಡೇಸ್ ಮುಂಚೆಗೆ ಹೇಳಿದ್ದೆ ನಾನು ಮದುವೆಗೆ ಹೋಗೋಕ್ಕೆ ಬೇಕು ನನಗೆ ಬ್ಲೌಸು ಅಂತ ಹೇಳಿ. 1 ಮಂತ್ ಮುಂಚೆ ಕೊಟ್ಟಿದ್ರು ಕೂಡ ಅವ್ರು ಇನ್ನೂ ರೆಡಿನೇ ಮಾಡಿರಲಿಲ್ಲ. ಹೇಗೋ ನನ್ನ ಪುಣ್ಯಕ್ಕೆ ಒಂದು ದಿನ ಮುಂಚೆ ಹೋಗಿ ಕೇಳಿದ್ದಕ್ಕೆ ಇನ್ನೂ ಸ್ಟಿಚ್ಚೇ ಮಾಡಿರಲಿಲ್ಲ ಅಂತ ಗೊತ್ತಾಯ್ತು. ಇಲ್ಲ ಊರಿಗೆ ಹೋಗಿದ್ದ ದಿನ ಕೇಳಿದಿದ್ರೆ ಇನ್ನೂ ಲೇಟ್ ಆಗಿಬಿಡ್ತಿತ್ತು. ಸೊ ಫೈನಲಿ ಎಲ್ಲ ಸ್ಟಿಚಿಂಗ್ ಆಗಿತ್ತು, ಇಸ್ಕೊಂಡ್ಬಂದ್ವಿ. ನೆಕ್ಸ್ಟ್ ಅಲ್ಲಿಂದ ಸ್ಲಿಪ್ಪರ್ ಅಂಗಡಿಗೆ ಹೋದ್ವಿ, ಅಲ್ಲಿ ಶೂಸ್ ತಗೋಬೇಕಾಗಿತ್ತು ಅಂತ ಹೇಳ್ಬಿಟ್ಟು. ಬಿಡ್ರಿ ಇರ್ಲಿ. ನಿಮಗಂದ್ರೆ ಕಷ್ಟ ಹೇಳ್ತಾರೆ ಅಲ್ಲಿ, ದೊಡ್ಡವರಿಗೆಲ್ಲ 1000 ಆ ಥರದ್ದು ಸಣ್ಣ ಮಕ್ಳದಿಲ್ವಾ ಇವನ್ ಸೈಜ್? ಅಲ್ಲಿ ಸಿಗುತ್ತೆ, ಒಂದು 200 ಸಿಕ್ಕಿರ್ತಾರೆ. ಸುಮಾರು ಗಾಂಧಿ ಬಜಾರ್ ಹೋಗ್ಬಿಟ್ರೆ ಮಾಡ್ರಿ, ನಿಮಗಂದ್ರೆ ಕಷ್ಟ ಇದೆ. ನಮಗೆ ಅಣ್ಣ ಫ್ಯಾನ್ಸಿ ಸ್ಲಿಪ್ಪರ್ ಇಲ್ವಾ? ಫ್ಯಾನ್ಸಿ ನನಗೆ ಸೀಸನ್ ಇಲ್ಲ. ಹೌದಾ? ಅಯ್ಯೋ, ಆಲ್ಮೋಸ್ಟ್ ಎಲ್ಲ ಶಾಪಿಂಗ್ ಕೂಡ ಆಯಿತು. ಇನ್ನು ಊಟಕ್ಕೆ ಅಲ್ಲೇ ಪಾರ್ಸಲ್ ತೊಗೊಂಬಂದು ತಿನ್ಕೊಂಡು ನನ್ನ ಮಗಳನ್ನ ಮಲಗಿಸಿ ಈಗ ಬಟ್ಟೆ ಎಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ಸೊ 4 ಜನದ ಬಟ್ಟೆ, ಅದರಲ್ಲೂ ನನ್ನ ಮಗಳು ಬಟ್ಟೆನೇ ಜಾಸ್ತಿ, ಅವಳಿಗಂತೂ ಎಕ್ಸ್ಟ್ರಾ ಬಟ್ಟೆಗಳು ಇರಲೇಬೇಕು. ಸೊ ಎಲ್ಲರದು ಸಪ್ರೇಟ್ ಪ್ಯಾಕ್ ಮಾಡಿದೆ. ನನ್ನ ಹಸ್ಬೆಂಡು ಕೂಡ ಹೆಲ್ಪ್ ಮಾಡಿದ್ರು, ಅವ್ರ ಬಟ್ಟೆನೆಲ್ಲ ಅವ್ರು ಪ್ಯಾಕ್ ಮಾಡಿಕೊಂಡ್ರು ಅವ್ರದ್ದು. ಸೊ ಇನ್ನು ಬಟ್ಟೆಗಳೆಲ್ಲ ವಾಶ್ ಮಾಡಿದ್ವಿ, ಅದನ್ನೆಲ್ಲ ಮಚ್ಚಿಟ್ಟು ಟೈಮ್ ನೋಡೋಷ್ಟ್ರಲ್ಲಿ 12:30 ಆಗೋಯ್ತು. ಸೊ ಇಷ್ಟು ಲಗೇಜಸ್ನ ಪ್ಯಾಕ್ ಮಾಡಿದ್ದೀನಿ. ಜ್ಯುವೆಲ್ರಿ ಬಾಕ್ಸ್, ಒಂದು ಮೇಕಪ್ ಐಟಮ್ಸು, ಬಟ್ಟೆಗಳು, ಆಲ್ಮೋಸ್ಟ್ ಒಂದು 3-4 ಬ್ಯಾಗ್ ಅಂತೂ ಆಯಿತು. ಸೊ ಟೈಮು ಕೂಡ 12:30 ಆಯಿತು. ಇನ್ನು ಬೆಳಗಿನ ಜಾವ 4 ಗಂಟೆ ಅಷ್ಟರಲ್ಲಿ ಮನೆಯಿಂದ ಹೊರಟ್ವಿ. ಗೈಸ್ ಇವಾಗ 4 ಗಂಟೆ ಈಗ ಹೊರಟಿದ್ದೀವಿ. ಒಂದು 5:30 ಆಗಲ್ಲ, 6 ಗಂಟೆಗೆ ಊರು ತಲುಪ್ತೀವಿ. ಚಪ್ರಾಕ ಟೈಮಿಂಗ್ಸ್ ಇರೋದು 6 ಗಂಟೆಯಿಂದ 7 ಗಂಟೆ ಅಂತೆ. ಸೊ ಹಾಗಾಗಿ ಹೊರಟಿದ್ದೀವಿ. ಸಿಕ್ಕಾಪಟ್ಟೆ ಚಳಿ, ಹಾಗಾಗಿ ಫುಲ್ ಪ್ಯಾಕ್. ನಮ್ಮ ಪುನಃ ನೋಡಿ ಫುಲ್ ಪ್ಯಾಕ್. ನನ್ನ ಮಗನ ನೋಡಿ ಹಾಯ್ ಮಾಡು ಗೋಕುಲ್. ಗುಡ್ ಮಾರ್ನಿಂಗ್. ನಮಗೆ ಇವಾಗ 4. ಸೊ ನಮ್ಮಂದ್ರೆ ಟೀ ಕುಡ್ಕೊಬರ್ಕೋ ಇದ್ದಾರೆ. ಅವರು ಟೀ ಕಾಫಿ ಎಲ್ಲ ಕುಡ್ಕೊಂಡು ಮತ್ತೆ ನಮ್ಮ ಪ್ರಯಾಣನ ಸ್ಟಾರ್ಟ್ ಮಾಡ್ಕೊಂಡ್ವಿ. ಸೊ ನಾನು ಕೂಡ ನನ್ನ ಮಗಳನ್ನ ಮಲಗಿಸ್ತಾ ಹಾಗೆ ಮಲ್ಕೊಂಡ್ಬಿಟ್ಟಿದ್ದೆ. ಎದ್ದು ನೋಡೋಷ್ಟರಲ್ಲಿ ಆಲ್ರೆಡಿ ಡೈರಿ ಹತ್ರ ಇದ್ವಿ. ಈಗ ಮನೆ ಇನ್ನೇನು ಹತ್ತತ್ರದಲ್ಲೇ ಇದ್ದೀವಿ. ಸೊ ಈಗ ಮನೆಗೆ ಹೋಗ್ತಿದ್ದಂಗೆ ಎಲ್ಲರೂ ಮಲಗಿದಾರೋ ಎದ್ದಿದ್ದಾರೋ ಗೊತ್ತಿಲ್ಲ, ನೋಡಬೇಕು. ಸೊ ಚಪ್ರಶಾಸ್ತ್ರಕ್ಕೆ ಎಲ್ಲ ಜೋಡಿಸಿಟ್ಕೊಂಡಿದ್ದೀವಿ. ನಾವು ಕೂಡ ಎಲ್ಲ ರೆಡಿ ಆಗಿದ್ದೀವಿ ಚಪ್ರಶಾಸ್ತ್ರಕ್ಕೆ ಅಂತ ಹೇಳ್ಬಿಟ್ಟು. ಸೊ ಇವಾಗ ಕೆಳಗಡೆ ಹೋಗೋಣ ಬನ್ನಿ.
ಬ್ಲಾಕ್ ಸ್ಟಾರ್ಟ್ ಆಯ್ತಾ ಏನು ನಾಳೆ ಇವತ್ತಿನ ಮೇಲೆ ಒಳಗೆ ಬಿದ್ದೋಗುತ್ತೆ ಕೋಕಲ ನೀನು ಕಟ್ಟಿಸ್ಕೊಬರ ದೀಪ ಎಲ್ಲ ಇದು ಮಾಡು ಹೊಟ್ನಾಯ್ತಾ ಮುಂದೆ DOP ಪೂಜೆ ಮಾಡ್ತೈತೆ ನಮ್ಮತ್ತೆ ಪೂಜೆ ಮಾಡ್ತೈತೆ ನೋಡ್ರಿ ಮತ್ತೆ ತಿರ್ಗತ್ತೇನು ಮತ್ತೆ ತಿರ್ಗತ್ತೆ ಮದುಮಗನಿಗೆ ಹೇಳ್ತಿರೋದು ಅಲ್ವಲ್ಲೋ ದೀಪ ನೀರು ಚಿಮ್ಸು ಸ್ವಲ್ಪ ಅರ್ಶಿನ ಕುಂಕುಮ ಒಂಚೂರು ಹಾಕಿ ಪಪ್ಪ ಏನೋ ತರಕ್ ಹೋದ್ರೇನಪ್ಪ ಇಲ್ಲಿ ಈ ಕಡೆ ಹೂವು ಕೊಡೋದು ಸಿಕ್ಸಲ್ಲಿ ಕರ್ಪೂರ ಬೆಳಗು ಕಳಸ ಬೆಳಗ್ಬೇಕಲ್ಲ ಕಳಸ ಬೆಳಗ ಫಸ್ಟ್ ಇದು ಕೈ ಒರ್ಸ್ಕೊಳಕ್ ಟವಲ್ ಹತ್ತೆ ಕೊಡ್ಬೇಕು ಹೋಗ ಎಕ್ಸ್ಪೆರಿಮೆಂಟ್ ಎಲ್ಲ ಮಾಡಕ್ ಹೋಗ್ಬೇಡ್ರಿ ಓಟ ಚೆನ್ನಾಗಿ ಬಂದಿಲ್ಲ ನಿನ್ನ ಹುಡುಕಿ ನಮಸ್ಕಾರ ಮಾಡು ಅಕ್ಷತೆ ಕಾಳು ಹಾಕಿ ನಾವು 2 ಕೈ 3 ಸರಿ ಅಕ್ಕ ನಮಸ್ಕಾರ ಮಾಡಿ ಗಂಡಿ ನಮ್ಮ ಬರ್ತಾ ಇದ್ದಾರೆ ನೋಡಿ ಆ ಕಡೆ ಇದ್ದಾರೆ ಅಲ್ಲೇ ಬರ್ತಾ ಇದ್ದಾರೆ ನೋಡ್ರಿ ನಿಧಾನಕ್ಕೆ ಅಲ್ಲಿಂದನೇ ಬರ್ತಾ ಇದ್ದಾರೆ ಅಕ್ಕ ಅಕ್ಕ ಹಾಯ್ ಮಾಡು ಹೇಳ್ತೀನಿ ಅವರೇ ಗಂಡಿನಮ್ಮ ಇವ್ರು ಗಂಡಿನ ಅಕ್ಕ ಯೂಟ್ಯೂಬ್ ಬಿಡು ಗಂಡಿನ ಅತ್ತೆ ಗಂಡಿನ ಅಮ್ಮನಿಗೆ ಕಂಕಣ ಕಟ್ತಾ ಇದ್ದಾರೆ ಈಗ ಅಪ್ಪನಿಗೆ 5 ಆಯ್ತು ಇಲ್ಲ ಕಣೆ ನಾನು ನೀನು ಚಿನ್ನೋಣ ಅಪ್ಪ ಅಪ್ಪನ ಬೇಡ ಬಿಡು ಅಪ್ಪ ಬರ್ತಾರಲ್ಲಕ್ಕ ನೋಡಿ ಗಂಡಿನ ಅಕ್ಕ ಅವ್ರೆ ಈ ಕಡೆ ತಿರುಗಿ ಸ್ವಲ್ಪ ಕಳಸ ಹಿಂಗೆ ಈ ಕಡೆ ನೋಡಿ ಈಗ ಐತಿ ನಮ್ದು ಭಾನುವಾರ ಚೆನ್ನಾಗಿ ಮಾಡಿದಾರೆ ಪೂಜೆ ಎಲ್ಲಿರ್ತಾಳ ಅಲ್ಲಿ ಇರ್ತತಿ ಒಂದ್ಮೇಲೆ ಇಲ್ಲೂ ಮಾಡ್ತೀವಿ ಏನಕ್ಕ ನಮ್ದು ಅದ್ರಾಗೆ ಅವ್ನ ಮಧ್ಯ ಕುಂಡ್ರಿಸ್ಕೊಂಡು ಮಾಡದೆ ಕಳ್ಸಲ್ಲ ಬೆಳಗ್ನ ಈಗಲ್ಲೋ ನಿನ್ಗೆ ಎಂತಕ್ಕೆ ಹಿಂಗ್ ತಂದ್ರೆ ಇವರೆಲ್ಲ ಬರ್ತಾರೆ ಇಲ್ಲಿ ನಿಂತ್ಕೊಂಡಾಗ ಇವರೆಲ್ಲ ಬರ್ತಾರೆ ನೀನ್ ಹಿಂಗ್ ನಿಂತಂದ್ರೆ ಇವಳು ಒಬ್ಬಳೇ ಬರ್ತಾಳ ಅದು ಒಬ್ಬೊಬ್ರಿಗೆ ಇಲ್ಲಪ್ಪ ಇಲ್ಲೆಲ್ಲ ಗ್ರೂಪ್ ತೆಗಿ ನಾವು 5 ಜನ ಸರಿ ಒಂದು ಸೈಡ್ ಏನು ಮಾಡೋಣ ಹೋಗ್ಕೊಂಬರ್ತೀನಿ ಮತ್ತು ಇಲ್ಲೆಲ್ಲ ಸುಟ್ಟೋಗಿದ್ದಾರ ಸೀರೆ ಇದೆ ಹೋಗಿದೆ ನೋಡೇ ಇಲ್ಲ ಕೇಳಕ್ಕೆ ಹೋಗಿ ಇದು ಮಾಡ್ಕೊಬರ್ತೀನಿ ಅದನ್ನು ಮಾಡಿ ಏನಾಗಲ್ಲ ಹಂಗೆ ಉದ್ಬತ್ತಿ ಬೆಳಗ್ಗೆ ಸಾಕು ನೀ ಕವಸ ಬೆಳಗಲ್ಲ ಸುಮ್ಮನೆ ಉದ್ಬತ್ತಿ ಅಷ್ಟೇ ಫೋಟೋಗೆ ಅಷ್ಟೇ ನೀನು ಫೋಟೋ ಬೆಳಕೋಸ್ಕರ ಪೂಜೆ ಮಾಡತ್ತೆ ಏನಾಗಲ್ಲ ಇಟ್ಕ ನನ್ನ ಕೈಲಿ ಕೊಡ್ಬೇಡಪ್ಪ ನೀನು ಇಟ್ಕ ಫೋಟೋ ಹೊಡೆದ್ರೆ ಅದೇನ್ ಬ್ಯಾಗ್ ಯಾವ ಊರಿಂದ ಬಂದವ್ರ ದಿವಸ ಬ್ಯಾಗ್ ಹಾಕೊಂಡವನೆ ಏಯ್ ಬರ ಕರೆದವರಿಗೆ
ನೀ ತಕೊಳ್ಳೋ ಚಿನ್ಮಯ್ ನೀ ತಕ್ಕ ಕೈ ಸುತ್ಕೊಂಡಿ ಒಂದು ಹೊಡ್ತಾಗ ಒಂದು ಎರಡು ತಗ ಎರಡು ಇದಿಟ್ಟಿಲ್ಲ ಬೆಂಕಿ ಪಟ್ನ ಎದ್ಬಿಟ್ಲು ನೋಡ್ತಾ ಇದ್ದಾಳೆ ಅವಳು. ಚಿತ್ರಾನ್ನಲ್ಲೇ ಸ್ವಲ್ಪ ಹಾಕಿ ತಿಂಡಿ ಮಾಡಿಲ್ಲ ಏನೇನಂತ ಮುಗಿಯೋದಕ್ಕೆ ಏನು ಮಾಡಂಗಿಲ್ಲ ಶಾಸ್ತ್ರ ಪ್ರಕಾರ. ಎಲ್ಲ ಓಟ್ಲಾಗ ಹಚ್ಬೇಕು. ಶಾಸ್ತ್ರ ಪ್ರಕಾರ ಮಾಡಂಗಿಲ್ಲ. ಅವೆಲ್ಲ ಮಾಡಂಗಿಲ್ಲ ಇನ್ನು. ಸೊ ಚಪ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಈಗ ನನ್ನ ಕಸಿನ್ ವೈಫ್ ಇವಳು. ಸೊ ಎಲ್ರಿಗೂ ಕೂಡ ಅರಿಶಿನ ಕುಂಕುಮ ಕೊಟ್ಟು ಮಡ್ಲಿ ದುಮ್ತಾ ಇದ್ದಾಳೆ. ಇನ್ನ ರಿಲೇಷನ್ಸ್ ಎಲ್ಲ ನಾಳೆಗೆ ಬರ್ತಾರೆ ಸ್ಯಾಟರ್ಡೆ. ಸೊ ನಾವು ಇಷ್ಟು ಜನ ಮಾತ್ರ ಇವತ್ತು ಬಂದಿದ್ವಿ. ಸೊ ಇಲ್ಲಿಗೆ ನಾನು ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಹಾಗೆ ನನ್ನ ತಮ್ಮನ ಮದುವೆಯಾಗಿ 3 to 4 months ಆಯಿತು. ಬಟ್ ನನಗೆ ಕೆಲವೊಂದಿಷ್ಟು ವಿಡಿಯೋಸ್ ಕ್ಲಿಪ್ಗಳು ಮಿಸ್ ಆಗಿದ್ವು. ಅದನ್ನೆಲ್ಲ ಕಲೆಕ್ಟ್ ಮಾಡಿಕೊಂಡು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಟೇಕ್ ಕೇರ್, ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.